ಆಕಾಶವಾಣಿ ಮಂಗಳೂರು. ಸ್ಮೃತಿ ಧ್ವನಿ, ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರದ 5ನೇ ಭಾಗ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಹೆಸರಾಂತ ಸಾಹಿತಿಗಳು, ಸೃಜನಶೀಲ ಲೇಖಕರು ಹಾಗೂ ವಿದ್ವಾಂಸರಾದ ಡಾಕ್ಟರ್ ಬಿ ಜನಾರ್ದನ ಭಟ್. ಮಾತುಕತೆಯಲ್ಲಿ ಪಾಲ್ಗೊಳ್ಳುವವರು ಡಾಕ್ಟರ್ ರವಿಶಂಕರ್ ಜಿಕೆ. ಕನ್ನಡದ ಸವ್ಯಸಾಚಿ ಲೇಖಕ ಎಂದು ಪ್ರಸಿದ್ಧರಾಗಿರುವ ಅಪೂರ್ವ ಸಾಧಕ ಡಾಕ್ಟರ್ ಬಿ ಜನಾರ್ದನ ಭಟ್ ಅವರನ್ನು ಮಂಗಳೂರು ಆಕಾಶವಾಣಿಗಾಗಿ ಸಂದರ್ಶಿಸುವ ಅವಕಾಶವಾದುದು ಸಂತೋಷದ ವಿಷಯ. ನಮಸ್ಕಾರ ಸರ್. ನಮಸ್ಕಾರ ಡಾಕ್ಟರ್ ರವಿಶಂಕರ್ ಜಿಕೆ ಅವರೇ. ವಿಮರ್ಶೆಗೆ ಸಂಬಂಧಿಸಿದ ಹಾಗೆ ಸರ್ ಹೇಳೋದಿದ್ರೆ, ಇತ್ತೀಚೆಗಿನ ನಿಮ್ಮ 2 ಕೃತಿಗಳು ಇರಬಹುದು. ಅದು ನಿಮ್ಮ ಕೃತಿಗಳಲ್ಲಿ ಬಹಳ ಮಹತ್ವದ ಕೃತಿ ಅಂತ ಮಾತ್ರ ಅಲ್ಲ, ಇಡೀ ವಿಮರ್ಶಾ ಕ್ಷೇತ್ರಕ್ಕೆ ನೀವು ಸಂದಿರುವಂತಹ ಬಹಳ ಮಹತ್ವದ ಕೃತಿಗಳು ಅಂತ ನಾನು ಭಾವಿಸ್ತೇನೆ. ವಿನೂತನ ಕಥನ ಕಾರಣ ಮತ್ತು ಕನ್ನಡ ಕಾದಂಬರಿ ಮಾಲೆ ಕೃತಿಗಳನ್ನು ಗಮನದಲ್ಲಿಟ್ಟುಕೊಂಡು ನಾನು ಹೇಳ್ತಾ ಇದ್ದೇನೆ. ಈ ವಿನೂತನ ಕಥನ ಕಾರಣ ಅನ್ನುವಂತಹ ಕೃತಿ ಅನ್ವಯಿಕ ವಿಮರ್ಶೆಗೆ ಒಂದು ಅತ್ಯುತ್ತಮ ಮಾದರಿ ಎನ್ನುವ ಹಾಗೆ ನೀವು ಅದನ್ನು ತಂದಿದ್ದೀರಿ. ಈ ವರ್ತಮಾನದ ಸಾಹಿತ್ಯ ಚಟುವಟಿಕೆಗಳನ್ನು ನೀವು ನವಚಾರಿತ್ರಿಕ ಚಳುವಳಿ ಎಂಬುದಾಗಿ ವ್ಯಾಖ್ಯಾನಿಸುತ್ತೀರಿ ಅನ್ನೋದನ್ನು ಈಗಾಗಲೇ ನಾನು ಹೇಳಿದ್ದೇನೆ. ಅದರ ಬಗ್ಗೆ ಸುದೀರ್ಘವಾದಂತಹ ಪ್ರಬಂಧ ಇದೆ ಆ ಕೃತಿಯಲ್ಲಿ. ಈ ನವಚಾರಿತ್ರಿಕ ಚಳುವಳಿಯ ಬಗ್ಗೆ ಒಂದು ಸ್ವಲ್ಪ ಅದನ್ನು ಪರಿಚಯ ಮಾಡಿಕೊಡ್ಬಹುದೇ ಸರ್? ಧನ್ಯವಾದಗಳು. ಇದು ನೀವು ಗುರುತಿಸಿದ್ದು ನನಗೆ ಬಹಳ ಇಷ್ಟ ಆಗಿದೆ. 1990ರ ನಂತರ ಯಾವುದೇ ಚಳುವಳಿ ಇಲ್ಲ ಅನ್ನೋದೇ, ಇದು ಚಳುವಳಿಗಳು ಇಲ್ಲದ ಕಾಲ ಅನ್ನೋದೇ ಕನ್ನಡ ಸಾಹಿತ್ಯ ವಿಮರ್ಶೆಯಲ್ಲಿ ಸಾಮಾನ್ಯವಾಗಿ ಇನ್ನೂ ಕೂಡ ಪ್ರಚಲಿತವಾಗಿರುವಂಥ ಒಂದು ಮಾತು. ಹೌದು ಹೌದು ಸರ್. ಸೊ ನನಗೆ ಸಾಹಿತ್ಯ ಕೃತಿಗಳನ್ನು ನಿರಂತರವಾಗಿ ಓದಿಕೊಂಡೇ ಇರುವವನು. ಹಾಗಾಗಿ ನನಗೆ ಅನಿಸುವುದು ಚಳುವಳಿಗಳು ಇಲ್ಲದ ಕಾಲ ಅಲ್ಲ. ಹೌದು. ಈಗ 1990ರ ನಂತರ ಬರುವ ನಾಟಕಗಳಾಗಲಿ ಅಥವಾ ಕಾದಂಬರಿಗಳಾಗಲಿ, ಇದೆಲ್ಲವೂ ಕೂಡ ಚರಿತ್ರೆಯನ್ನು ಮತ್ತೆ ಸಂಕಥನಗಳಾಗಿ ಕಟ್ಟಿಕೊಡುವಂಥ ಮಾದರಿಯ ಕೃತಿಗಳೇ ಅನ್ನೋದನ್ನು ನೀವೆಲ್ಲರೂ ಗುರುತಿಸ್ಬೋದು. ಈಗ ಪ್ರಸಿದ್ಧವಾಗಿರುವ ಕೃತಿಗಳು ಮತ್ತು ಈಗ ಬಹುತೇಕ ಕಾದಂಬರಿಕಾರರು ಬರೆಯುವ ಕೃತಿಗಳೆಲ್ಲವೂ ಕೂಡ ಚರಿತ್ರೆಯನ್ನು ಆಧರಿಸಿದ ಕೃತಿಗಳೇ ಹೌದು. ಹೌದು. ಸೊ ಹೀಗೆ ನಾನು ಯೋಚಿಸಿದ ಮೇಲೆ ಇದು ಚಾರಿತ್ರಿಕ ಕಾದಂಬರಿಗಳು ಹಿಂದೆ ಕೂಡ ಸಾಕಷ್ಟು ಜನ ಬರೆದಿದ್ದಾರೆ. ಹೌದು ಹೌದು. ಈಗ ಕೊರಟಿ ಶ್ರೀನಿವಾಸರಾಯರು ಇಂಥವರು ಚಾರಿತ್ರಿಕ ಕಾದಂಬರಿಗಳನ್ನೇ ಬರೆದವರು ಇದ್ದಾರೆ. ಅದನ್ನೊಂದು ಪರಂಪರೆ, ಅದು ಒಂದು ಚಳುವಳಿ ಅಂತ ಯಾರು ಕೂಡ ಗುರುತಿಸಲಿಲ್ಲ. ಹೌದು. ಆದರೆ ಈಗ ಈ ವಸುಧೇಂದ್ರ, ಹೌದು, ತೇಜೋ ತುಂಗಭದ್ರೆ ಇರ್ಬೋದು, ಹೌದು, ಅದು ಚೆನ್ನಭೈರಾದೇವಿ ಇರ್ಬೋದು, ಗಜಾನನ ಶರ್ಮ, ಆ ಥರ ಸಾಕಷ್ಟು ಎಲ್ಲ ಕೃತಿ, ಮಾಗಧ ಅಂತ ಸಹನಾ ವಿಜಯಕುಮಾರ್ ಅವರದ್ದು ಬಂತು. ಈ ಕೃತಿಗಳೆಲ್ಲವೂ ಕೂಡ ಈ ಕಾಲದಲ್ಲಿ ಬರುವ ಕೃತಿಗಳು ಆ ಹಿಂದಿನ ಕಾಲದ ಐತಿಹಾಸಿಕ ಕಾದಂಬರಿಗಳ ಹಾಗಿಲ್ಲ ಅನ್ನೋದನ್ನು ನೀವು ಗಮನಿಸ್ಬೋದು. ಸೊ ಇದೆಲ್ಲವೂ ಕೂಡ ಬೇರೆ ಒಂದು ರೀತಿಯಲ್ಲಿ ಇವುಗಳು ಸಂಕಥನಗಳು, ಇನ್ನೊಂದು ರೀತಿಯಲ್ಲಿ ಇದು ಸಾಂಸ್ಕೃತಿಕ ಮರುಸೃಷ್ಟಿಗಳು. ಹೌದು. ಸಂಕಥನ ಅಂದರೆ ನಿಮಗೆ ಅದು ನೆರೇಟಿವ್ ಅಂದರೆ ಅದಕ್ಕೆ ಒಂದು ದೃಷ್ಟಿಕೋನ ಇದ್ದೇ ಇರ್ತದೆ. ಹೌದು ಹೌದು. ಸೊ ಒಂದು ನೆರೇಟಿವ್, ಈಗ ಟಿಪ್ಪು ಸುಲ್ತಾನ್ ಒಳ್ಳೆಯವನು ಅಂತ ಹೇಳಿದರೆ ಇನ್ನೊಂದು ದೃಷ್ಟಿಕೋನ, ಇನ್ನೊಂದು ನೆರೇಟಿವ್ ಟಿಪ್ಪು ಸುಲ್ತಾನ್ ಒಳ್ಳೆಯವನಲ್ಲ ಅಂತ ಒಂದು ನಾಟಕ ಬರ್ಬೋದು. ಹೌದು. ಒಳ್ಳೆಯವನು ಅನ್ನುವ ನಾಟಕವೂ ಬರ್ಬೋದು, ಒಳ್ಳೆಯವನಲ್ಲ. ಸೊ ಇದು ಹಾಗಾದರೆ ಈಗ ಒಳ್ಳೆಯವನಲ್ಲ ಮತ್ತು ಒಳ್ಳೆಯವನು ಅಂತ ಎರಡೂ ಬಗೆಯ ನಾಟಕಗಳು ಬಂದಾಗ ಅದಕ್ಕೆ ಒಬ್ಬ ಓದುಗನಿಗೆ ಅಥವಾ ಒಬ್ಬ ಪ್ರಜ್ಞಾವಂತನಿಗೆ ಇಲ್ಲಿ ಸತ್ಯ ಎಲ್ಲಿದೆ ಅನ್ನೋದನ್ನು ತಿಳಿಸ್ಕೊಡುವ ಜವಾಬ್ದಾರಿ ಯಾರಿಗಿದೆ? ಅದು ವಿಮರ್ಶಕರಿಗೆ. ಈಗ ಸಾಹಿತ್ಯ ವಿಮರ್ಶಕರಿಗೆ ಯಾರು ಕೊಡದಿದ್ದರೂ ಕೂಡ ಆ ಥರದ ಒಂದು ಜವಾಬ್ದಾರಿ ಇದೆ ಅನ್ನೋದನ್ನು ನಾವು ಒಪ್ಪಿಕೊಂಡಿದ್ದೇವೆ. ಹಾಗಾಗಿ ನಮಗೆ ಆಗ ಅದನ್ನು ಸಿದ್ಧಪಡಿಸಲಿಕ್ಕೆ ಇರುವಂತಹ ಒಂದು ವಿಮರ್ಶೆಯ ಮಾರ್ಗವೇ ನವಚಾರಿತ್ರಿಕತೆ. ಸೊ ನ್ಯೂ ಹಿಸ್ಟಾರಿಸಿಸಮ್ ಅಂತ ಇದು ಇದೆ ಇಂಗ್ಲೆಂಡಲ್ಲಿ. ಸೊ ಇದು ಏನು ಮಾಡ್ತದೆ ಅಂತಂದರೆ, ಈಗ ಒಂದು ಸಂಕಥನ ಸೃಷ್ಟಿಯಾದಾಗ, ಈಗ ಯಾವುದೋ ಒಂದು ಘಟನೆಯ ನಿರೂಪಣೆ ಒಂದು ಸಂಕಥನವೇ. ನಾವೇ ಈಗ ಉದಾಹರಣೆಗೆ ಅಲ್ಲಿ ಟೀ ಕುಡಿಯುತ್ತಾ ನಾವು ಏನೋ ಒಂದು ಹೇಳಿದಾಗ, ಅವರು ಹೀಗೆ ಹೇಳಿದ್ರು ಅಂತ ಇನ್ನೊಬ್ಬರು ನಮಗೆ ಇಲ್ಲಿ ಬಂದು ಹೇಳಿದಾಗ ಅಲ್ಲಿ ಒಂದು ಸಂಕಥನವೇ ಆಗಿರ್ತದೆ. ಅವ್ರು ಏನೋ ಹೇಳಿರ್ತಾರೆ, ಇವನು ಯಾವುದೋ ಒಂದು ಭಾವನೆಯಲ್ಲಿ ಹೇಳುವಾಗ ಅವರ ಅಲ್ಲಿ ಹೇಳಿದವರ ಮೇಲೆ ಒಂದು ಆಗ್ರಹವೋ ಒಂದು ಪ್ರೀತಿಯೋ ನಮಗೆ ಹುಟ್ಟಬಹುದು. ಹಾಗೆ ಹೇಳಲಿಕ್ಕೆ ಸಾಧ್ಯ ಉಂಟು. ಸೊ ಈ ಕಾಲದಲ್ಲೇ ಇನ್ನೊಂದು ನೆರೇಷನ್, ಒಂದು ಸಂಕಥನವನ್ನು ಸೃಷ್ಟಿ ಮಾಡುವಾಗ, ಇನ್ನು ಒಂದು 1000 ವರ್ಷಗಳ ಹಿಂದೆ
ನೂರಾರು ವರ್ಷಗಳ ಹಿಂದೆ ನಡೆದ ಘಟನೆಗಳಲ್ಲಿ ಅವರು ಹೀಗೆ ವರ್ತಿಸಿದ್ದು, ಇವರು ದಾಖಲು ಮಾಡಿದ್ದು ಯಾವ ಅರ್ಥದಲ್ಲಿ ಅನ್ನೋದನ್ನು ಯಾರು ನಿರ್ಧಾರ ಮಾಡುವುದು? ಹೌದು ಹೌದು. ಸೊ ಹಾಗಾಗಿ ಸಂಕಥನಗಳು ಸೃಷ್ಟಿ ಆಗೇ ಆಗ್ತವೆ. ಈ ಸಂಕಥನಗಳನ್ನು ಈಗಿನ ಒಂದು ರಾಜಕೀಯ ನಿಲುವಿಗೆ ಸರಿಯಾಗಿ ಬಳಸಿಕೊಳ್ಳುವ ಲೇಖಕರು ಆ ವಿಷಯಕ್ಕೆ ಅನ್ಯಾಯ ಮಾಡ್ತಾರೆ, ಅದಕ್ಕೆ ಹೆಚ್ಚು ಬೇಕಾದದಕ್ಕಿಂತ ಹೆಚ್ಚು ಅದಕ್ಕೆ ಬೆಲೆಯನ್ನು ತಂದು ಕೊಡ್ತಾರೆ ಅನ್ನೋದು ಸಹಜ. ಯಾಕೆಂದರೆ ಅದು ಯಾರ ದುರುದ್ದೇಶವೂ ಅಲ್ಲ, ಅದು ಮನುಷ್ಯ ಸಹಜವಾದ ಒಂದು ವ್ಯಾಪಾರ, ಒಂದು ಭಾಷೆಯಲ್ಲಿ ನಡೆಯುತ್ತಲೇ ಇರುವಂಥದ್ದು. ಸೊ ಈ ಸಂದರ್ಭದಲ್ಲಿ ಒಬ್ಬ ವಿಮರ್ಶಕನಾದವನು ಅದನ್ನು ಗ್ರಹಿಸುವ ರೀತಿ ಹೇಗಿರಬೇಕು, ಅದಕ್ಕೆ ಯಾವುದಾದ್ರೂ ಒಂದು ಉಪಕರಣ ಇದೆಯಾ ಅಂತ ಕೇಳಿದರೆ ಅವರೇ ಏನು ಮಾಡ್ತಾರೆ ಅಂದರೆ ಅದೊಂದು ಅತೀತದ ಘಟನೆ ಅಂತ ಅವರು ಭಾವಿಸ್ತಾರೆ. ಹೌದು, ಈ ಅತೀತದ ಘಟನೆ ನಡೆದ ಅತ್ಯಂತ ಸಮೀಪವಾಗಿ ಅದನ್ನು ಚಾರಿತ್ರಿಕವಾಗಿ ನೆರೇಟ್ ಮಾಡಿದಂತೆ ಬೇರೆ ಯಾವುದಾದ್ರೂ ದಾಖಲೆ ಇದೆಯಾ ಅಂತ ಪರಿಶೀಲನೆ ಮಾಡಬೇಕು. ಹೌದು ಹೌದು. ಕೇವಲ ಕಾಲ್ಪನಿಕವಾಗಿಯೇ ಇವನು ಈಗ ಬರೆದು ಹಾಕಿದರೆ ಅದನ್ನು ಕಾಲ್ಪನಿಕ ಸಾಹಿತ್ಯ ಅಂತಲೇ ನಾವು ತಗೊಳ್ಬೇಕು ತಾನೆ, ಚಾರಿತ್ರಿಕವಾದದ್ದನ್ನು ತಗೊಳ್ಳಿಕ್ಕೆ ಬರೋದಿಲ್ಲ. ಹೌದು ಹೌದು. ಆದರೆ ಟಿಪ್ಪು ಸುಲ್ತಾನ್ ಉದಾಹರಣೆಗೆ ನಾವು ತಗೊಳ್ಳೋದಿದ್ರೆ, ಟಿಪ್ಪು ಸುಲ್ತಾನರ ಬಗ್ಗೆ ಒಂದು ನಾಟಕ ಮಾಡುವಾಗ ಏನೋ ಒಂದು ವಿಚಾರ ಬರೆದ್ರೆ ಅದಕ್ಕೆ ಸಮೀಪವಾದ ದಾಖಲೆಯನ್ನು ಯಾರು ಬರೆದಿದ್ದಾರೆ ಅಂತ ನೋಡುತ್ತೆ. ಹೌದು, ಆ ಕಾಲದಲ್ಲಿ ಅದಕ್ಕೆ ಸಮೀಪವಾದದ್ದು ಅದನ್ನು ಪರಿಶೀಲನೆ ಮಾಡಿ ಅದಕ್ಕೂ ಮತ್ತು ಇದಕ್ಕೆ ಏನು ವ್ಯತ್ಯಾಸ ಇದೆ, ಅಲ್ಲಿ ಅವ ಹೇಗೆ ಬರೆದಿಟ್ಟಿದ್ದಾನೆ ಮತ್ತು ಈ ನಾಟಕಕಾರ ಹೇಗೆ ಬರೆದ, ಇದನ್ನು ಹೇಗೆ ಇವನು ತಿರುಚಿದ, ಇದನ್ನೆಲ್ಲ ವ್ಯಾಖ್ಯಾನ ಮಾಡೋದು ಈ ನವಚಾರಿತ್ರಿಕತೆಯ ಒಂದು ವಿಧಾನ. ಸೊ ಇದು ವಿಮರ್ಶೆ ಇದೆ. ನಾನು ಇದನ್ನು ಈ ಸೃಜನಶೀಲ ಸಾಹಿತ್ಯದ ಒಂದು ಚಳುವಳಿಗೆ ಕೂಡ ನಾನು ಇದನ್ನು ಕೊಟ್ಟೆ. ಸೊ ಇದನ್ನು ನವಚಾರಿತ, ಯಾಕಂದರೆ ಐತಿಹಾಸಿಕ ಕಾದಂಬರಿ ಅಂತ ಇದನ್ನು ಕರೀಲಿಕ್ಕೆ ಆಗುದಿಲ್ಲ, ಯಾಕಂದರೆ ಇದೆಲ್ಲವೂ ಕೂಡ ಸಂಕಥನಗಳಾಗಿ ಬಿಟ್ಟಿರುವೆ. ಹಾಗಾಗಿ ಮೊದಲಿದ್ದು ಸಂಕಥನವೇ, ಮೊದಲಿದ್ದು ಏನಂದರೆ ವೈಭವೀಕರಣ ಆಗಿತ್ತು, ತುಂಬ ಒಂದು ಭ್ರಮಾತ್ಮಕವಾದ, ಅದಕ್ಕೆ ಯಾವ ವಾಸ್ತವದ ಆಧಾರವೂ ಇರಲಿಲ್ಲ. ಆದರೆ ಈಗ ಸಾಹಿತ್ಯಿಕ ಈ ಥರದ ಚಾರಿತ್ರಿಕ ಕಾದಂಬರಿಗಳನ್ನು ಬರೆಯುವವರು ಸಾಕಷ್ಟು ಅಧ್ಯಯನ ಮಾಡ್ತಾರೆ, ಅಲ್ಲಿಗೆಲ್ಲ ಓಡಾಡ್ತಾರೆ, ಆ ಜಾಗಗಳನ್ನು ಹೋಗಿ ನೋಡ್ತಾರೆ, ಎಲ್ಲ ಅಧ್ಯಯನ ಮಾಡ್ತಾರೆ, ಆಮೇಲೆ ಕೊನೆಗೆ ರೆಫರೆನ್ಸ್ ಕೊಡ್ತಾರೆ, ಗ್ರಂಥರೋಣ ಕೊಡ್ತಾರೆ. ಒಂದು ಇತಿಹಾಸ ಪುಸ್ತಕದಲ್ಲೂ ಅಷ್ಟಿರುವುದಿಲ್ಲ, ಇವರದ್ದು ಒಂದು 10 ಪುಟದ ಗ್ರಂಥರೋಣ ಇರ್ತದೆ ಒಂದು ಕಾದಂಬರಿಯಲ್ಲಿ. ಹಾಗಾಗಿ ಇದನ್ನು ಸೃಜನಶೀಲ ಅಂತ ಅನ್ನೋದ ಅಥವಾ ಚಾರಿತ್ರಿಕ ಒಂದು ಕೃತಿ ಅಂತ ಅನ್ನೋದು ಗೊತ್ತಿಲ್ಲ, ಇತಿಹಾಸದ ಕೃತಿ ಅಂತ. ಸೊ ಇಂತಹ ಸಂದರ್ಭದಲ್ಲಿ ಇದು ನವಚಾರಿತ್ರಿಕ ಚಳುವಳಿ ಅಂತ ನಾನು ಅದನ್ನು ಕರೆದೆ. ತುಂಬ ಜನರಿಗೆ ಅದು ಇಷ್ಟ ಆಗಿದೆ. ಈಗಲೇ ನಿಮ್ಮ ಹಾಗೆ ಮತ್ತು ಬೇರೆ ಕೆಲವರು ಅಧ್ಯಯನಕಾರರು ಕೂಡ ಇದು ಸರಿ ನೀವು ಹೇಳಿದ್ದು, ಈಗ ನಡೀತಿರುವ ಚಳುವಳಿ ನವಚಾರಿತ್ರಿಕ ಚಳುವಳಿ ಅಂತ ಒಪ್ಕೊಂಡಿದ್ದಾರೆ. ಮತ್ತೊಂದು ಮಾತು, ಅಲ್ಲಿ ಕೆಲವು ಕಾಲಘಟ್ಟಗಳಲ್ಲಿ ಸಾಹಿತ್ಯದ ಎಲ್ಲಾ ಪ್ರಕಾರಗಳು ಒಂದೇ ತರದ ಒಂದು ಚಳುವಳಿಗೆ ಬದ್ಧವಾಗಿ ಇರುವುದಿಲ್ಲ. ಈಗ ನವೋದಯ ಸಾಹಿತ್ಯವನ್ನು ನೀವು ನೋಡಿದ್ರೆ ಅಲ್ಲಿಯ ಕವಿತೆಗಳು ರಮ್ಯ ಮಾದರಿಯಲ್ಲಿ, ರೊಮ್ಯಾಂಟಿಕ್ ಮಾದರಿಯಲ್ಲಿ ಇದ್ರೆ ಅಲ್ಲಿಯ ಕತೆ ಕಾದಂಬರಿಗಳು ಸುಧಾರಣಾವಾದಿ ಕಾದಂಬರಿಗಳು, ಸುಧಾರಣವಾದದ ಪರವಾಗಿದ್ದವು. ಈ ಕಾರಂತರು ಇವರೆಲ್ಲ ರಮ್ಯ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಾಗೆ ಈಗ ನೀವು ನವಚಾರಿತ್ರಿಕ ಕಥೆಯಲ್ಲಿ ಕೂಡ ಅಷ್ಟು ಕಾಣ್ತಾ ಇಲ್ಲ. ಕಾದಂಬರಿ ಮತ್ತು ನಾಟಕಗಳಲ್ಲಿ ನವಚಾರಿತ್ರಿಕತೆ ಇದ್ರೆ ಕವಿತೆಯಲ್ಲೂ ಅದು ಇದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಕವಿತೆಯಲ್ಲಿ ಅದು ಸ್ತ್ರೀನಿಷ್ಠ ಕವಿತೆ ಇರಬಹುದು, ಆ ಥರ ಬೇರೆಯೂ ಇರಬಹುದು. ಸೊ ಎಲ್ಲಾ ಪ್ರಕಾರಗಳು ಕೂಡ ನವಚಾರಿತ್ರಿಕ ಅಂತ ಒಂದು ಹಣೆಪಟ್ಟಿ ಹಚ್ಚಿಕೊಂಡು ನಾವು ಅಧ್ಯಯನ ಮಾಡ್ಲಿಕ್ಕೆ ಬರುವುದಿಲ್ಲ ಅಂತ ಹೇಳ್ತೇನೆ. ಅದರ ನಂತರ ಈಗ ನಿಮ್ಮ ಕನ್ನಡ ಕಾದಂಬರಿ ಮಾಲೆ ಕೃತಿಯ ಬಗ್ಗೆ ಹೇಳೋದಿದ್ರೆ ಸರ್, ಈ ಕೃತಿಯಲ್ಲಿ ಕನ್ನಡದ 100 ಕಾದಂಬರಿಗಳನ್ನು ವಿಶ್ಲೇಷಿಸಿದ್ದೀರಿ. ಕನ್ನಡದಲ್ಲಿ ಈವರೆಗೆ ಅಂತಹ ಪ್ರಯತ್ನಗಳು ಬಹುಶಃ ನಡೆದಿಲ್ಲ. ಒಂದು ಸಾಹಿತ್ಯ ಪ್ರಕಾರದ ಅಧ್ಯಯನಕ್ಕೆ ನೀವು ಇಷ್ಟು ಗಂಭೀರವಾಗಿ ತೊಡಗಿಸಿಕೊಂಡದ್ದರ ಬಗ್ಗೆ ಮತ್ತು ಈ ಅಧ್ಯಯನದಿಂದ ಕನ್ನಡ ಕಾದಂಬರಿ ಕ್ಷೇತ್ರದ ಬಗ್ಗೆ ನೀವು ತಳೆದಿರುವಂತಹ ನಿಲುವುಗಳನ್ನು ಸಂಕ್ಷಿಪ್ತವಾಗಿ ಒಂದು ಹೇಳಬಹುದೇ ಸರ್? ಕನ್ನಡ ಕಾದಂಬರಿ ಮಾಲೆ ನನ್ನ 100ನೇ ಕೃತಿ. ಹೌದು ಸರ್. ಇದಕ್ಕೆ ಒಳ್ಳೆಯ ಒಂದು ಪ್ರತಿಕ್ರಿಯೆ ನಮ್ಮ ಸಾಹಿತ್ಯ ಲೋಕದಿಂದ ಬಂದಿದೆ. ಹೌದು ಸರ್. ಸೊ ಇದರಲ್ಲಿ 100 ಕಾದಂಬರಿಗಳ ಮೇಲೆ ನಾನು ಲೇಖನಗಳನ್ನು ಕೊಟ್ಟಿದ್ದೇನೆ ಮತ್ತು ಅದನ್ನು ಮೊದಲ ಕಾದಂಬರಿಯಿಂದ ಪ್ರಾರಂಭಿಸಿ ಅದು ಕಾದಂಬರಿಗಳು ಪ್ರಕಟವಾದ ಕಾಲಾನುಕ್ರಮದಲ್ಲೇ ಅದನ್ನು ಜೋಡಿಸಿಕೊಟ್ಟಿದ್ದೇನೆ. ಹಾಗಾಗಿ ನನಗೆ ಈ ಕನ್ನಡ ಕಾದಂಬರಿಗಳ ವೈವಿಧ್ಯ ಮತ್ತು ಪರಂಪರೆ ಇದು ಎರಡೂ ಕೂಡ ಗಮನಕ್ಕೆ ಬರಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಹೌದು ಸರ್. ಈಗ ವೈವಿಧ್ಯ ಅಂತ ಹೇಳಿದರೆ ಈಗ ಒಂದೇ ವಿಷಯದಲ್ಲಿಯೇ ನೀವು 100 ಕಾದಂಬರಿಗಳನ್ನು ಕೊಡ್ಬೋದು. ಈಗ ವಾಸ್ತವವಾದಿ ಕಾದಂಬರಿಗಳಲ್ಲಿ 100 ಕಾದಂಬರಿ ಮಾಡಿ ನನಗೆ 100 ಕಾದಂಬರಿಗಳದ್ದು ಬರೆಯುವುದು ನನ್ನ ಉದ್ದೇಶ ಆಗಿರಲಿಲ್ಲ. ಹಾಗಾಗಿ 100ಕ್ಕೆ ಅದನ್ನು ಮಿತಿಗೊಳಿಸಬೇಕು ಅನ್ನುವ ಕಾರಣಕ್ಕೆ ನಾನು ಸಾಕಷ್ಟು ಲೇಖಕರನ್ನೆಲ್ಲ ಬಿಟ್ಟಿದ್ದೇನೆ. ಹಾಗಾಗಿ ಅಂದರೆ ಅದರಲ್ಲೂ ಆಯ್ಕೆ ಮಾಡಿಕೊಂಡಿದ್ದೇನೆ. ಈಗ ಐತಿಹಾಸಿಕ ವಿಷಯದಲ್ಲಿ ನಾನು ಒಂದು ಮಾದರಿಯನ್ನು ಕೊಟ್ಟು ಅಲ್ಲೇ ಹೇಳಿದ್ದೇನೆ, ಇಂಥ ಇವರು ಬೇರೆ
ಕೃಷ್ಣಮೂರ್ತಿ ಪುರಾಣಿಕ ಇಂಥವ್ರು ಕೂಡ ಬರೆದಿದ್ದಾರೆ. ಆದರೆ ನನಗೆ ಇದರಲ್ಲಿ ಒಂದೇ ಒಂದು ಮಾದರಿಗಾಗಿ ಕೊಡುವುದರಿಂದ ಇವರ ಕಾದಂಬರಿಯನ್ನು ಇಟ್ಕೊಂಡಿದ್ದೇನೆ ಅಂತ ಆ ಥರದ ಟಿಪ್ಪಣಿಗಳನ್ನು ಕೊಟ್ಟಿದ್ದೇನೆ. ನನಗೆ ಒಂದು ಪರಂಪರೆಯ ಬಗ್ಗೆ ಹೇಳಬೇಕಿತ್ತು, ಇನ್ನೊಂದು ನಮ್ಮ ಕನ್ನಡ ಕಾದಂಬರಿ ಕ್ಷೇತ್ರದ ವೈವಿಧ್ಯವನ್ನು ಹೇಳಲಿಕ್ಕೆ ಇತ್ತು. ಅಂದರೆ ಕನ್ನಡ ಕಾದಂಬರಿ ಪ್ರಕಾರವು ಬೆಳೆದು ಬಂದ ಬಗೆಯ ಒಂದು ಸ್ಥೂಲ ಪಥದರ್ಶನ ಇದರಲ್ಲಿ ಆಗಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಹಾಗಾಗಿ ಆ ರೀತಿ ನಾನು ಲೇಖನಗಳನ್ನು ಜೋಡಿಸಿದ್ದೇನೆ. ಇಲ್ಲಿರುವ ಬರಹಗಳು ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗಿವೆ ಅಂತ ಸಾಮಾನ್ಯವಾಗಿ ಎಲ್ಲ ಪತ್ರಿಕೆಯ ವಿಮರ್ಶೆಗಳು ಗಮನಿಸಿದೆ ಅದನ್ನು. ಹೌದು ನಿಜ ಸರ್. ಇದರಲ್ಲಿ ಚರಿತ್ರೆಯನ್ನು ಕಟ್ಟಲಿಕ್ಕೆ ಕೂಡ ಈ ಪುಸ್ತಕ ನೆರವಾಗ್ತದೆ. ಖಂಡಿತ ಸರ್. ಈಗ ಕನ್ನಡ ಕಾದಂಬರಿಗಳನ್ನು ನೀವು ಕಾಲಘಟ್ಟಗಳಾಗಿ ಚರ್ಚಿಸ್ಬೋದು, ಮನೋಧರ್ಮಗಳಾಗಿ ಅಥವಾ ವಸ್ತು ಸಿದ್ಧಾಂತಗಳ ಆಧಾರದಲ್ಲಿ ನೋಡ್ಬೋದು. ಸೊ ಇದನ್ನು ಯಾವ ರೀತಿ ನೋಡೋದಿದ್ದರೂ ಕೂಡ ಇಲ್ಲಿ ಮಾರ್ಗದರ್ಶನ ಸಿಗುವ ಹಾಗೆ ನಾನು ಆ ಲೇಖನಗಳನ್ನು ಬರೆದಿದ್ದೇನೆ. ಅಂದರೆ ಅಲ್ಲಿಯ ವಿಶ್ಲೇಷಣೆ ಆ ರೀತಿ ಇದೆ. ನಿಜ ಸರ್. ಈಗ ನವ್ಯ ಸಾಹಿತ್ಯದ ಕೃತಿಗಳನ್ನೆಲ್ಲ ಸಾಮಾನ್ಯವಾಗಿ ಒಟ್ಟಿಗೆ ಚರ್ಚಿಸಿ, ಸೊ ನವ್ಯದ ಲಕ್ಷಣಗಳೇನು, ಮಿತಿಗಳೇನು ಅದೆಲ್ಲ ನಾನು ಅಲ್ಲಿ ಹೇಳಿಕೊಂಡು ಒಂದಕ್ಕೊಂದು ಲಿಂಕ್ ಇರುವ ಹಾಗೆ ನಾನು ಚರ್ಚೆ ಮಾಡಿಕೊಂಡು ಬಂದಿದ್ದೇನೆ. ಹೌದು ಸರ್. ಆಮೇಲೆ ನನ್ನ ಒಂದು ಪ್ರಸ್ತಾವನೆ ಇದೆ, ಅದು ಕೂಡ ಕನ್ನಡ ಕಾದಂಬರಿಗಳ ಬೆಳವಣಿಗೆಯನ್ನು ಚರ್ಚಿಸುವ ಒಂದು ಭಾಳ ಮುಖ್ಯ ಲೇಖನ ಅಂತ ವಿಮರ್ಶಕರು ಹೇಳಿದ್ದಾರೆ. ನಿಜ ಸರ್. ಹಾಗೆ ಈ ಕೃತಿ ಕನ್ನಡ ಕಾದಂಬರಿ ಕೇಂದ್ರ ಪರಂಪರೆಯ ಅತಿಶಯತೆ ಕುರಿತು ಅಧ್ಯಯನ ಮಾಡುವವರಿಗೂ ಕೈ ದೀವಿಗೆ ಆಗಿದೆ ಎಂದು ಡಾಕ್ಟರ್ GN ಉಪಾಧ್ಯಾಯರು ಹೇಳಿದ್ದಾರೆ. ಹೌದು ಸತ್ಯ. ಹಾಗೆ ನೀವು ಕೂಡ ಅದರ ಮೇಲೆ ಬರೆದಿದ್ದೀರಿ ಅಂತ ನನಗೆ ನೆನಪು. ಹೌದು ಒಂದು ವಿಮರ್ಶೆ ನೀವು ಕೂಡ ಬರೆದು ಅದನ್ನು ಮೆಚ್ಚಿಕೊಂಡಿದ್ದೀರಿ. ಹೌದು, ಧನ್ಯವಾದಗಳು ಸರ್. ಸರ್. ಮತ್ತೆ ನಿಮ್ಮ ವಿಮರ್ಶೆಯ ಇದಕ್ಕೆ ಬರೋದಿದ್ರೆ ಸರ್, ನೀವು ಕೃತಿನಿಷ್ಠ ವಿಮರ್ಶೆಗೆ ಸೀಮಿತರಾಗದೆ ಸಾಂಸ್ಕೃತಿಕ ವಿಮರ್ಶೆಯತ್ತ ಸಾಕ್ತೀರಿ ಸರ್. ನಿಮ್ಮ ದೃಷ್ಟಿಯಲ್ಲಿ ವಿಮರ್ಶಕನಿಗೆ ಈ ನಡೆ ಯಾಕೆ ಮುಖ್ಯ ಆಗ್ತದೆ? ನೋಡಿ, ಈಗ ಈ ಹಿಂದೆ ಸಂಸ್ಕೃತಿ ವಿಮರ್ಶೆ ಅಂದರೆ ಲಯನಲ್ ಟ್ರಿಲ್ಲಿಂಗ್ನ ವಿಮರ್ಶೆಗೆ ನಾವು ಹೇಳ್ತಿದ್ದದ್ದು. ಹೌದು. ಆದರೆ ಈಗ ಇಲ್ಲಿ ಸಂಸ್ಕೃತಿ ವಿಮರ್ಶೆ ಅಂತ ಹೇಳುವುದು ಬೇರೆ ಒಂದು ಥರದ ವಿಮರ್ಶೆಯ ಮಾದರಿಗೆ. ಹೌದು ಸರ್. ಈಗ 1990 ನಂತರ ಇಡೀ ಜಗತ್ತಿನಲ್ಲಿ ಕಲ್ಚರ್ ಸ್ಟಡೀಸ್ ಅಂತ ಒಂದು ಬಂದಿದೆ. ಕಲ್ಚರಲ್ ಸ್ಟಡೀಸ್ ಅಂತ ಹೇಳ್ತಾರೆ. ಹೌದು. ಸಂಸ್ಕೃತಿ ಅಧ್ಯಯನ ಅನ್ನೋದು ಬಹಳ ಒಂದು ಮುನ್ನೆಲೆಗೆ ಬಂದಿದೆ. ಹೌದು. ಅದು ಸಮಾಜಶಾಸ್ತ್ರ ಮತ್ತು ಸಾಹಿತ್ಯ ಎಲ್ಲವನ್ನು ಕೂಡ ಒಳಗೊಂಡಿರುವಂಥ ಒಂದು ಅಧ್ಯಯನ. ಮುಖ್ಯವಾಗಿ ಅದು ಎಡಪಂಥೀಯವಾದ ಒಂದು ಅಧ್ಯಯನ. ನಿಜ. ಸೊ ಅವರ ಮುಖ್ಯವಾದ ನಿಲುವು ಏನಂತಂದರೆ, ಒಂದು ಸಾಮಾನ್ಯವಾಗಿ ಸಾಂಸ್ಕೃತಿಕ ಯಾಜಮಾನ್ಯ ಹೊಂದಿರುವಂತಹ ಒಂದು ಆಡಳಿತ ವರ್ಗದವರು, ಆಮೇಲೆ ಬೇರೆ ಹಲವಾರು ಸಂಸ್ಕೃತಿಗಳನ್ನು ದಮನ ಮಾಡಿ ಇಟ್ಟಿರ್ತಾರೆ. ಹೌದು. ಸೊ ಅವರ ಎಲ್ಲ ಸಾಹಿತ್ಯ ಕೃತಿಗಳು, ಅವರ ಎಲ್ಲ ಆಡಳಿತ ಯಂತ್ರ, ಅವರ ಎಲ್ಲ ಏಜೆನ್ಸಿಗಳು, ಶಿಕ್ಷಣ ಎಲ್ಲದರಲ್ಲಿಯೂ ಕೂಡ ಅವರು ತಮ್ಮ ನಿಲುವುಗಳನ್ನು, ತಮ್ಮ ನಂಬಿಕೆಯನ್ನು, ತಮ್ಮ ಸಂಸ್ಕೃತಿಯನ್ನು ಮಾತ್ರ ಅವರು ಮೇಲೆ ಕಾಣುವ ಹಾಗೆ ಮಾಡಿ ಉಳಿದ ಎಲ್ಲವನ್ನೂ ಕೂಡ ಅದು ತುಳಿದು ಅದನ್ನು ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಒಂದು ನಿಲುವು. ಹೌದು. ಸೊ ಈ ನಿಲುವಿನ ಮೇಲೆ ಮಾಡುವ ವಿಮರ್ಶೆ ಸಾಂಸ್ಕೃತಿಕ ವಿಮರ್ಶೆ ಅಂತ ಈಗ ಹೇಳ್ತಾರೆ. ಹೌದು. ಸಂಸ್ಕೃತಿ ನಿಷ್ಠ ವಿಮರ್ಶೆ ಅನ್ನುವ ಪದವೂ ಇದೆ. ನಿಜ. ಈ ಥರದ ವಿಮರ್ಶೆಯನ್ನು ನಾನು ಮಾಡುವುದಿಲ್ಲ. ಹೌದು. ಅಂದರೆ ಈ ಥರ ವಿಮರ್ಶೆಯ ಬಗ್ಗೆ ನನಗೇನು ವಿರೋಧ ಇಲ್ಲ. ಹೌದು. ಆದರೆ ನನ್ನದು ವಿಮರ್ಶೆ ಅಂದರೆ ಈ ಲಯನಲ್ ಟ್ರಿಲ್ಲಿಂಗ್ ಹೇಳಿ. ಸೊ ಅದನ್ನು ಮೊದಲು ಸಂಸ್ಕೃತಿ ನಿಷ್ಠ ವಿಮರ್ಶೆ ಅಂತಲೇ ಇವರೆಲ್ಲ ಶಾಂತಿನಾಥ ದೇಸಾಯಿ, ಅನಂತಮೂರ್ತಿ ಇವರೆಲ್ಲ ಅದನ್ನು ಹಾಗೆ ಕರೆದಿದ್ರು. ಆದರೆ ಈಗ ಸಂಸ್ಕೃತಿ ನಿಷ್ಠ ವಿಮರ್ಶೆ ಅಂದರೆ ಈ ರೀತಿಯ ಕಲ್ಚರಲ್ ಸ್ಟಡೀಸ್ ಮೇಲೆ ಆಧಾರಿತವಾದ ವಿಮರ್ಶೆಯೇ ಸಂಸ್ಕೃತಿ ನಿಷ್ಠ ವಿಮರ್ಶೆ ಅಂತ ಆಗಿರುವುದರಿಂದ, ಸೊ ನಾನು ಅದಕ್ಕೆ ಸಾಂಸ್ಕೃತಿಕ ಐತಿಹಾಸಿಕ ವಿಮರ್ಶೆ ಅಂತ ನಾನು ಕರೀಲಿಕ್ಕೆ ಇಷ್ಟಪಡ್ತೇನೆ. ನಾನು ಆ ಥರದ ಸಾಂಸ್ಕೃತಿಕ ಐತಿಹಾಸಿಕ ವಿಮರ್ಶೆಯನ್ನು ಮತ್ತು ನೀವು ಉದಾರ ಮಾನವತಾವಾದಿ ಈ ಥರದ ವಿಮರ್ಶೆಯನ್ನು ಕೂಡ ನಾವು ಆಗಾಗ ಬಳಸಬೇಕಾಗ್ತದೆ. ನಮ್ಮ ಚಾರಿತ್ರಿಕ ವಿಮರ್ಶೆಯನ್ನು ಬಳಸಬೇಕಾಗ್ತದೆ. ಹಾಗೆ ನಿಮ್ಮ ಪ್ರಶ್ನೆ ಅದೇ ಅಲ್ವಾ, ಸಂಸ್ಕೃತಿ ನಿಷ್ಠೆ ಕಾಣಿಸ್ತದೆ. ಸೊ ನನ್ನ ವಿಮರ್ಶೆಯಲ್ಲಿ ಆ ಥರದ ಈಗಿನ ಸಂಸ್ಕೃತಿ ವಿಮರ್ಶೆ ಅಂತ ಇದೆಯಲ್ಲ ಅದಲ್ಲ. ನಾನು ಲಯನಲ್ ಟ್ರಿಲ್ಲಿಂಗ್ ಮಾದರಿಯ ಸಾಂಸ್ಕೃತಿಕ ಐತಿಹಾಸಿಕ ಮಾದರಿಯ ಸಂಸ್ಕೃತಿ ವಿಮರ್ಶೆಯನ್ನು ನಾನು ಹೆಚ್ಚು ಇಷ್ಟಪಡ್ತೇನೆ. ಮತ್ತು ನನಗೆ ಈ ಕೃತಿ ವಿಮರ್ಶೆ ಮಾಡಲಿಕ್ಕೆಲ್ಲ ನಮಗೆ ಉದಾರ ಮಾನವತಾವಾದಿ ವಿಮರ್ಶೆ ಇತ್ತಲ್ಲ ಮೊದಲು, ಸಾಕಾಗ್ತದೆ. ಅದು ಕೆಲವೇ ಕೃತಿಗಳ ಬಗ್ಗೆ ನೀವು ಮಾತಾಡುವಾಗ ನಿಮಗೆ ನವಚಾರಿತ್ರಿಕತೆ ಬೇಕಾಗ್ಬೋದು, ಪೋಸ್ಟ್ ಕೊಲೋನಿಯಲ್ ವಸಾಹತೋತ್ತರ ವಿಮರ್ಶೆ ಬೇಕಾಗ್ಬೋದು, ಸ್ತ್ರೀನಿಷ್ಠ ವಿಮರ್ಶೆ ಬೇಕಾಗ್ಬೋದು.
ಈಗ ಎಲ್ಲ ಕೃತಿಗಳಲ್ಲಿ ಎಲ್ಲವನ್ನು ನೋಡ್ಲಿಕ್ಕೆ ಬರೋದಿಲ್ಲ. ಈಗ ಚೋಮನ ದುಡ್ಡಲ್ಲಿ ನೀವು ಸ್ತ್ರೀನಿಷ್ಠ ವಿಮರ್ಶೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೌದು, ನಿಜ. ಸೊ ಅಲ್ಲಿಯ ಒಂದು ಸಮಸ್ಯೆ ಬೇರೆ ಇರ್ತದೆ. ಹೌದು, ಸೊ ಅಲ್ಲಿಯ ಸಮಸ್ಯೆಗೆ ಸರಿಯಾಗಿ ನೀವು ಆ ವಿಮರ್ಶೆಯ ಪದ್ಧತಿಯನ್ನು ನೀವು ಬಳಸಬೇಕು. ಹಾಗಾಗಿ ನಾನು ಮುಕ್ತವಾಗಿ ಯಾವ ವಿಮರ್ಶೆಯನ್ನು ನಾನು ಸ್ವೀಕರಿಸಬಲ್ಲೆ, ಬಳಸಬಲ್ಲೆ ಅನ್ನುವ ಹಾಗೆ ನಾನು ಇದ್ದೇನೆ. ಯಾಕೆಂದರೆ ನನಗೆ ಯಾವುದೋ ಒಂದು ಪಂಥಕ್ಕೆ ಗುರುತಿಸಿಕೊಳ್ಬೇಕಾದ ಅಗತ್ಯ ನನಗೆ ಏನಿಲ್ಲ. ಹೌದು, ಹೌದು. ನಾನು ಒಂಥರದ ಫ್ರೀಲ್ಯಾನ್ಸ್ ರೈಟರ್ ಆಗಿರೋದ್ರಿಂದ ಅದೇ ಅದೇ ಮತ್ತು ಯಾವ ಸಂಸ್ಥೆಗೂ ಮತ್ತು ಯಾವ ಒಂದು ಗುಂಪಿಗೂ ನಾನು ಬದ್ಧನಾಗಿ ಇಲ್ಲದೇ ಇರೋದ್ರಿಂದ ಹೌದು, ಹೌದು. ನನಗೆ ಮುಕ್ತವಾಗಿ ನನಗೆ ಯಾವ ವಿಮರ್ಶೆ, ಯಾವ ಪದ್ಧತಿಯನ್ನು ಬಳಸಬೇಕು, ಯಾವ ಉಪಕರಣಗಳನ್ನು ಬಳಸಬೇಕು ಅದನ್ನು ನಾನು ಬಳಸ್ಕೊಳ್ತೇನೆ. ಹೌದು, ಹೌದು ಸರ್. ಸಮಕಾಲೀನ ಲೇಖಕರನ್ನ ಸಮಗ್ರವಾಗಿ ಅಧ್ಯಯನ ಮಾಡುವಂತಹ ಸಾಹಸವನ್ನ ನೀವು ನಿರಂತರವಾಗಿ ಮಾಡ್ತಾ ಬಂದಿದ್ದೀರಿ ಸರ್. ನೀವು ಬರೆದಂತಹ ವ್ಯಕ್ತಿ ಚಿತ್ರಗಳಿರಬಹುದು, ಪ್ರಕಟಿಸಿದಂತಹ ಆಂಥಾಲಜಿಗಳಿರಬಹುದು, ಮುಖ್ಯವಾಗಿ ಕರಾವಳಿಯ ಕವಿರಾಜ ಮಾರ್ಗದಂತಹ ಕೃತಿಗಳಿರಬಹುದು. ಇದಲ್ಲದೆ ಕಾಂತಾವರ ಕನ್ನಡ ಸಂಘದ ನಾಡಿಗೆ ನಮಸ್ಕಾರ ಮಾಲಿಕೆಯ ಸಂಪಾದನೆಯ ಜವಾಬ್ದಾರಿಯು ಕೂಡ ನಿಮ್ಮ ಹೆಗಲಲ್ಲಿದೆ. ನಿಮ್ಮ ದೃಷ್ಟಿಯಲ್ಲಿ ಈ ಸಮಕಾಲೀನ ಸಾಹಿತಿಗಳನ್ನ ಈ ರೀತಿಯ ಸಮಗ್ರವಾದಂತಹ ಅಧ್ಯಯನಕ್ಕೆ ಒಳಪಡಿಸುವುದು ಯಾಕೆ ಮುಖ್ಯ ಆಗ್ತದೆ ಸರ್? ವಿಮರ್ಶೆ ಅಂದರೆ ಒಂದು ಹಂತದಲ್ಲಿ ಸಾಮಾನ್ಯ ಓದುಗರಿಗೆ ಸಾಹಿತ್ಯದ ಓದಿಗೆ ನೀಡುವ ತರಬೇತಿ. ಅದು ಸಾಹಿತ್ಯ ಕೃತಿಯ ರಸಗ್ರಹಣವನ್ನು ಮಾಡಿ ಅದರ ಸಾರವನ್ನು ಗ್ರಹಿಸಲು ನೀಡುವ ಒಂದು ಪ್ರಚ್ಛನ್ನ ತರಬೇತಿ ಅಂತ ನಾನು ವಿಮರ್ಶೆಯನ್ನು ಸ್ವೀಕರಿಸಿದ್ದೇನೆ. ಆ ಅರ್ಥದಲ್ಲಿ ಇದೊಂದು ಸಾಂಸ್ಕೃತಿಕ ಸೇವೆ. ಈಗಾಗಲೇ ನಾವು ಅದರ ಬಗ್ಗೆ ಮಾತಾಡಿದ್ವು. ಇನ್ನೂ ಮೇಲಿನ ಹಂತಕ್ಕೆ ಹೋದರೆ ವಿಮರ್ಶೆಗೆ ಸಾಹಿತ್ಯ ಕೃತಿಗಳ ಸೃಷ್ಟಿಗೆ ಪೂರಕವಾದ ಬೌದ್ಧಿಕ ಉತ್ಸಾಹದ ನಿರೀಕ್ಷೆಯ ವಾತಾವರಣವನ್ನು ಸೃಷ್ಟಿ ಮಾಡಿಕೊಡುವ ಜವಾಬ್ದಾರಿಯೂ ಇದೆ. ವಿಮರ್ಶಕ ಸಾಹಿತ್ಯ ಕೃತಿಗಳನ್ನು ವಿಶ್ಲೇಷಿಸಿ ಅತ್ಯುತ್ತಮವಾದ ಸಾಹಿತ್ಯ ಕೃತಿಗಳು ಯಾವುವು, ಯಾಕೆ ಎಂದು ಶೋಧಿಸಲು ಪ್ರಯತ್ನಿಸಬೇಕು. ನನಗೆ ಅವಕಾಶ ಆದಾಗಲೆಲ್ಲ ಸಾಹಿತ್ಯದ ಮೂಲಕ ಸಂಸ್ಕೃತಿಯನ್ನು ಬೆಳೆಸಲು ಪ್ರಯತ್ನಿಸಿರುವ ಕನ್ನಡ ಸಾಹಿತಿಗಳ ಸಾಧನೆಯನ್ನು ಅಧ್ಯಯನ ಮಾಡಿ ಅವರ ಕೊಡುಗೆಯನ್ನು ಗ್ರಹಿಸಿ ದಾಖಲಿಸುತ್ತಾ ಬಂದಿದ್ದೇನೆ. ಹೀಗೆ ವಿಮರ್ಶಕನಾಗಿಯೂ ನನ್ನ ಅಳಿಲು ಸೇವೆಯನ್ನು ಸಲ್ಲಿಸಿದ್ದೇನೆ ಎನ್ನುವ ತೃಪ್ತಿ ನನಗಿದೆ. ಹೌದು. ಸೊ ಅದಕ್ಕಾಗಿ ನಾನು ಮತ್ತೊಂದು ದಾಖಲೀಕರಣ ಅಂತ ಆಗಲೇ ಹೇಳಿದೆ, ಕಾಂತಾವರ ಕನ್ನಡ ಸಂಘದ ನಾಡಿಗೆ ನಮಸ್ಕಾರ ಮಾಲೆಯಲ್ಲಿ ನಾವೇ ಅದನ್ನು ಆಲೋಚನೆ ಮಾಡಿ ಯಾರ ಬಗ್ಗೆ ಈ ನಮ್ಮ ಅಧ್ಯಯನಕ್ಕೆ ಸಾಮಗ್ರಿಗಳಿಲ್ಲ, ಅವರ ಕೊಡುಗೆ ದಾಖಲಾಗಿಲ್ಲ. ಹೌದು. ಉದಾಹರಣೆಗೆ ರಾಮಾನಂದ ಘಾಟೆ, ಹೌದು, ಉಡುಪಿ ವಾಸುದೇವ ಶೆಣೈ, ಹೌದು, ಕೆರೋಡಿ ಸುಬ್ಬರಾಯರು, ಈ ಥರದ ಕೆಲವು ಸಾಹಿತಿಗಳ ಮೇಲೆ ಯಾವುದೇ ಒಂದು ಅಧ್ಯಯನ ಸಾಮಗ್ರಿ ಇಲ್ಲದೇ ಇದ್ದಾಗ ನಾವು ಅದನ್ನು ಸಿದ್ಧ ಮಾಡಿ ಅದರ ಮೂಲಕ ಕೊಟ್ಟಿದ್ದೇವೆ. ಹಾಗೆ ಅವರ ಸಾಹಿತ್ಯದ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಪ್ರೇರಣೆ ನೀಡಬೇಕು ಒಂದು, ಮತ್ತು ಇನ್ನೊಂದು ಅಧ್ಯಯನ ಸಾಮಗ್ರಿಯ ಕೊರತೆ, ಇದನ್ನು ನಿವಾರಿಸಲಿಕ್ಕೆ ಕೂಡ ನಾನು ಸಾಕಷ್ಟು ಈ ಥರದ ಕೆಲಸಗಳನ್ನು ಮಾಡಿದ್ದೇನೆ ನಾನು. ಹೌದು, ಹೌದು ಸರ್. ದಕ್ಷಿಣ ಕನ್ನಡದ ಶತಮಾನದ ಕಾವ್ಯ, ಶತಮಾನದ ಕಥೆಗಳೆಲ್ಲ ಈ ಥರದ ಆಂಥಾಲಜಿಗಳನ್ನು ಪ್ರಕಟಿಸುವಂತಹ ಕೆಲಸದ ಬಗ್ಗೆ ಈಗಾಗಲೇ ನೀವು ಮಾತಾಡಿದ್ದೀರಿ. ಅದೇ ರೀತಿ ಉಡುಪಿ ಜಿಲ್ಲೆಯ ಶತಮಾನದ ಕಥೆಗಳಂತಹ ಆಂಥಾಲಜಿಗಳನ್ನು ಕೂಡ ನೀವು ಸಂಪಾದಿಸಿದ್ದೀರಿ. ಈ ಸಂಗ್ರಹ ಕಾರ್ಯದ ಹಿನ್ನೆಲೆ, ಅದರಲ್ಲಿ ಎದುರಾದಂತಹ ಸವಾಲುಗಳನ್ನು ಒಂದು ಸ್ವಲ್ಪ ನೆನಪು ಮಾಡಿಕೊಳ್ಬಹುದೇ ಸರ್? ದಕ್ಷಿಣ ಕನ್ನಡದ ಸಾಹಿತ್ಯದ ಮೇಲೆ ಸಾಮಾನ್ಯವಾಗಿ ಕನ್ನಡ ನಾಡಿನ ಈ ಥರ ಪ್ರದೇಶಗಳಿಗೆ ಒಂದು ಉಪೇಕ್ಷೆ ಇದೆ ಅನ್ನುವ ಭಾವನೆ ನನಗೆ ಮಾತ್ರ ಅಲ್ಲ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿ ಪ್ರದೇಶದಲ್ಲಿ ಎಲ್ಲರಿಗೂ ಇದೆ. ಹೌದು. ಎಲ್ಲೋ ಕೆಲವು ಶಿವರಾಮ್ ಕಾರಂತರಂಥವರು, ಕೈಯಾರೆ ಕಿಂಜಣ್ರಯ್ಯ ಅಂಥವರು, ಕೆಲವರಿಗೆಲ್ಲ ನಮ್ಮ ನಾಡಿನಲ್ಲಿ ಒಳ್ಳೆಯ ಒಂದು ರೆಕಗ್ನಿಷನ್ ಸಿಕ್ಕಿದೆ. ಆದರೆ ಎಸ್ ವೆಂಕಟರಾಜರಂಥ ಭಾಳ ದೊಡ್ಡ ದೊಡ್ಡ ಸಾಹಿತಿಗಳ ಬಗ್ಗೆ ಈಗಿನ ಸಾಹಿತಿಗಳಿಗೆ ಗೊತ್ತೇ ಇಲ್ಲ. ನಿಜ ಸರ್. ನಮ್ಮ ಕರಾವಳಿಯಿಂದ ಆಚೆಗೆ ಅವರ ಹೆಸರು ಗೊತ್ತಿಲ್ಲ. ಅದರಿಂದಾಗಿ ನಮ್ಮ ಕರಾವಳಿಯವರೆಗೂ ಅವರ ಹೆಸರು ಗೊತ್ತಿಲ್ಲ. ಒಮ್ಮೆ ಮಂಗಳೂರಿನಲ್ಲಿ ಒಂದು ನವೋದಯ ಕಾವ್ಯದ ಮೇಲೆ ಒಂದು ದೊಡ್ಡ ವಿಚಾರ ಸಂಕಿರಣ ಆಯಿತು. ಆ ವಿಚಾರ ಸಂಕಿರಣದಲ್ಲಿ ನವೋದಯದ ಭಾಳ ದೊಡ್ಡ ಕವಿ ಎಸ್ ವೆಂಕಟರಾಜ ಅಂತ ಉಡುಪಿಯವರು, ಅವರ ಬಗ್ಗೆ ಒಂದು ಉಲ್ಲೇಖ ಕೂಡ ಇರಲಿಲ್ಲ. ಒಂದು ಪೇಪರ್ ಬಿಡಿ, ಒಂದು ಉಲ್ಲೇಖ ಕೂಡ ಇರಲಿಲ್ಲ. ಅಲ್ಲಿ ಮಾತಾಡಿದವರ ತಪ್ಪು ಅಂತ ನಾನು ಹೇಳುವುದಿಲ್ಲ, ಆದರೆ ಸಂಘಟಕರಿಗೇನೆ ನಮ್ಮ ಕರಾವಳಿಯ ನವೋದಯ ಸಾಹಿತಿಗಳಲ್ಲಿ ಯಾರ್ಯಾರಿದ್ರು ಅಂತ ಗೊತ್ತಿಲ್ಲ ಅಂತ ಆಯ್ತಲ್ವ. ಸೊ ಈ ರೀತಿಯ ಒಂದು ಪರಿಸ್ಥಿತಿ ನಮ್ಮಲ್ಲಿ ಇರುವಾಗ ಕರಾವಳಿಯ ಕಥೆಗಳು, ಆಮೇಲೆ ಕಾವ್ಯ, ಇದರ ಬಗ್ಗೆ ಎಲ್ಲ ಒಂದು ಚೂರು ಅಧ್ಯಯನ ಮಾಡಿ ಅದನ್ನು ದಾಖಲೆ ಮಾಡಿ ಇಡಬೇಕು ಅಂತ ನನಗೆ ಒಂದು ಆಸೆ ಇತ್ತು. ಸೊ ಇದಕ್ಕೆ ನಾನು ಆಗ ಹೇಳಿದಾಗೆ ಕನ್ನಡ ಸಂಘಗಳು ಸ್ಪಂದಿಸಿದವು. ಹೌದು. ಡಾಕ್ಟರ್ ನಾ ಮೊಗಸಲೆ ಅವರು ಶತಮಾನದ ಕಾವ್ಯ ಅನ್ನುವ ಪುಸ್ತಕವನ್ನು ನೀವು ತಯಾರು ಮಾಡಿಕೊಡಿ, ನಾವು ಪ್ರಕಟಿಸ್ತೇವೆ ಅಂತ ಹೇಳಿದರು. ಆ ರೀತಿ ನಾನು ಮಾಡಿದ್ದೇನೆ. ಹೌದು. ಆಮೇಲೆ ಪುತ್ತೂರು ಕರ್ನಾಟಕ ಸಂಘದವರು ದಕ್ಷಿಣ ಕನ್ನಡದ ಶತಮಾನದ ಕಥೆಗಳನ್ನು ಕೂಡ ಪ್ರಕಟಿಸಲಿಕ್ಕೆ ಅದೇ ಕಾರಣ. ಅದು ಅಂದರೆ ನಮ್ಮ ಕೊಡುಗೆ ಏನು,
ಈಗ ಬೇರೆ ಜಿಲ್ಲೆಯವರು ಕೂಡ ಅದನ್ನು ಮಾಡಬೇಕು. ಹೌದು ಹೌದು, ಉಡುಪಿ ಜಿಲ್ಲೆ ಮಾಡಬಾರ್ದು ಅಂತಲ್ಲ, ಅಂದರೆ ಈ ರೀತಿ ಇದೊಂದು ಮಾದರಿ ಆಗಬೇಕು ಅಂತ ನಾವು ನಮ್ಮ ಸಾಧನೆಯನ್ನು ನಾವು ಗುರುತಿಸುವಂಥ ಕೆಲಸ ಮಾಡಬೇಕು. ರಾಜ್ಯ ಮಟ್ಟದ್ದು ಏನು ಅಕಾಡೆಮಿಗಳಲ್ಲಿ ಇದೆ ಅಲ್ಲ, ಅವ್ರು ಮಾಡ್ತಾರೆ. ಸೊ ಈ ಪ್ರತಿ ಜಿಲ್ಲೆಯಲ್ಲಿಯೂ ಕೂಡ, ಅದರಲ್ಲೂ ನಮ್ಮ 3 ಜಿಲ್ಲೆಗಳು ಸಾಹಿತ್ಯಿಕವಾಗಿ ಭಾಳ ಸಮೃದ್ಧವಾದ 3 ಜಿಲ್ಲೆಗಳು. ಇದರ ಕೊಡುಗೆಯ ಮೇಲೆ ನಾನು ಸಾಕಷ್ಟು ಕೆಲಸ ಮಾಡಿ ಅದನ್ನು ದಾಖಲು ಮಾಡಿದ್ದೇನೆ. ಈಗ ನಿಮ್ಮ ಅನುವಾದದ ಕೆಲಸದ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳೋದಿದ್ರೆ ಸರ್, ಅನುವಾದಕರಾಗಿ ಇಂಗ್ಲಿಷಿನಿಂದ ಹಲವು ಕೃತಿಗಳನ್ನು ಕನ್ನಡಕ್ಕೆ ತಂದಿದ್ದೀರಿ. ಅನುವಾದ ಕ್ಷೇತ್ರವನ್ನು ನೀವು ಪ್ರವೇಶಿಸಿದ ಬಗೆಯನ್ನು ಸ್ವಲ್ಪ ನೆನಪು ಮಾಡಿಕೊಳ್ಬೋದು ಸರ್? ನಾನು ಹೈಸ್ಕೂಲು ಮತ್ತು ಡಿಗ್ರಿಯಲ್ಲಿರುವಾಗ ನನಗೆ ಜಾಗತಿಕ ಸಾಹಿತ್ಯವನ್ನು ಓದಲಿಕ್ಕೆ ಅನುವಾದಗಳೇ ನನಗೆ ಕಾರಣ ಆದವು. ಹೌದು, ನಾನು ಕನ್ನಡ ಮಾಧ್ಯಮದ ವಿದ್ಯಾರ್ಥಿ. ಹೌದು, ಇಂಗ್ಲೀಷಿನ ಮೇಲೆ ಅಷ್ಟು ಹಿಡಿತಾ ಇರಲಿಲ್ಲ, ಮೂಲದಲ್ಲಿ ಅದು ಸಿಗ್ತಾನೂ ಇರಲಿಲ್ಲ, ಮೂಲ ಕೃತಿಗಳನ್ನು ಓದಲಿಕ್ಕೆ ಸಾಧ್ಯ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಕಾಮು, ಕಾಫ್ಕಾ, ಸಾರ್ತ್ರೆ ಇವರ ಬಗ್ಗೆ ಎಲ್ಲ ನಾನು ಓದಲಿಕ್ಕೆ ಸಾಧ್ಯ ಆಗಿದ್ದರೆ ಅದು ಅನುವಾದಗಳ ಮೂಲಕ. ಚೆಕೋಫು, ಓ ಹೆನ್ರಿ ಇವರ ಕಥೆಗಳನ್ನೆಲ್ಲ ನಾನು ಆಗಲೇ ಓದಲಿಕ್ಕೆ ಕಾರಣ ಏನು? ಅನುವಾದಗಳು. ಹಾಗಾಗಿ ನನಗೆ ಅನುವಾದಗಳು ಭಾಳ ಮುಖ್ಯ ಅಂತ ನನಗೆ ಆಗಲೇ ಅನಿಸಿತ್ತು. ಸೊ ನಾನು ಕೂಡ ಮುಂದೆ ಈ ಥರದ ಕೃತಿಗಳನ್ನು ಅನುವಾದ ಮಾಡಿ ಕನ್ನಡಿಗರಿಗೆ ಕೊಡಬೇಕು ಅಂತ ಒಂದು ಆಸೆ ಇತ್ತು. ಹಾಗಾಗಿ ಸಾಧ್ಯ ಆದಾಗಲೆಲ್ಲ ನಾನು ಅನುವಾದ ಮಾಡ್ತಾನೇ ಇದ್ದೆ. ಈಗ MA ಸ್ಟೂಡೆಂಟ್ ಆಗಿರುವಾಗ ಯೇಟ್ಸ್ನ ಪದ್ಯಗಳನ್ನೆಲ್ಲ ಅನಂತಮೂರ್ತಿ ಪಾಠ ಮಾಡ್ತಿದ್ದರು. ನಾವು ಯೇಟ್ಸ್ನ ಕವಿತೆಗಳನ್ನು ಅನುವಾದ ಮಾಡಿ ಅವರಿಗೆ ತೋರಿಸೋದು, ಈ ಥರ ಎಲ್ಲ ಮಾಡ್ತಿದ್ದೆ. ಆಮೇಲೆ ಕನ್ನಡದಿಂದ ಇಂಗ್ಲೀಷಿಗೂ ನಾನು ಮಾಡ್ತಿದ್ದೆ. ಈಗ ಅಲ್ಲಿ ನಮ್ಮಲ್ಲಿ ಸ್ಪೆಕ್ಟ್ರಮ್ ಅಂತ ಇಂಗ್ಲೀಷ್ MA ಡಿಪಾರ್ಟ್ಮೆಂಟಲ್ಲಿ ನಮ್ಮದೊಂದು ಡಿಪಾರ್ಟ್ಮೆಂಟ್ ಮ್ಯಾಗಝಿನ್ ಇತ್ತು, ವಾರ್ಷಿಕ ಸಂಚಿಕೆ ಸ್ಪೆಕ್ಟ್ರಮ್ ಅಂತ. ಅದರಲ್ಲಿ ನಾನು ಬೇಂದ್ರೆ ಅವರ ಮೇಲೆ ಅನಂತಮೂರ್ತಿ ಅವರು ಕನ್ನಡದಲ್ಲಿ ಬರೆದದ್ದನ್ನು ಇಂಗ್ಲೀಷಿಗೆ ಅನುವಾದ ಮಾಡಿದ್ದೆ. ಅಂದರೆ ಇದು ಯಾರಿಗಾದ್ರೂ ಉಪಯೋಗ ಇದೆ ಅಂತಲ್ಲ, ಇದು ಒಂದು ನನಗೇ ಒಂದು ನನ್ನ ಭಾಷೆಯ ಹಿಡಿತವನ್ನು ಕಂಡುಕೊಳ್ಳಲಿಕ್ಕೆ ಮಾಡಿದ ಒಂದು ಪ್ರಯತ್ನ. ಯಾಕಂದರೆ ಅನಂತಮೂರ್ತಿ ಅಂತ ಅವರು ಬರೆದದ್ದನ್ನು ನಾನು ಇಂಗ್ಲೀಷಿಗೆ ಮಾಡೋದ್ರಲ್ಲಿ ಏನು ಅಂದರೆ ನನಗೊಂದು ಪ್ರೋತ್ಸಾಹ ಅಂತ ಬಿಟ್ಟರೆ ಅದರಲ್ಲಿ ಬೇರೆ ಏನು ಉಪಯೋಗ ಇಲ್ಲ. ಆಮೇಲೆ ಅವರ ಪತ್ರಿಕೆಗೆ ನಾನು ಈಗ ಗೋಗೋಲ್ನ ಮೂಗು, ರುಜುವಾತು ಪತ್ರಿಕೆ ಇದೆಲ್ಲ, ಆಮೇಲೆ ಮಿಲನ್ ಕುಂದರನ್ನದ್ದು ಆರ್ಟ್ ಆಫ್ ದ ನಾವೆಲ್, ಕಾದಂಬರಿಯ ಕಲೆ, ಇದನ್ನೆಲ್ಲ ಅನುವಾದ ಮಾಡಿ ನಾನು ಅವರಿಗೆ ಕೊಟ್ಟಿದ್ದೇನೆ. ಗೋಗೋಲ್ ನೀಳ್ಗತೆ ಇದೆ ಮೂಗು ಅಂತ ಅವ್ರು ಮಾಡಿಸ್ತಾ ಇದ್ದರು ನನ್ನಿಂದ. ಸೊ ಅವರು ನನ್ನ ಸಾಕಷ್ಟು ಪ್ರೇರಣೆ ಕೊಟ್ಟಿದ್ದಾರೆ ಅನುವಾದ ಮಾಡಲಿಕ್ಕೆ. ಆ ನಂತರ ನಾನು ಪತ್ರಿಕೆಗಳಿಗೆ ಸಾಕಷ್ಟು ಅನುವಾದಗಳನ್ನು ಮಾಡಿದೆ. ನಾನು MA ಮುಗಿಸಿ ಬಂದ ಮೇಲೆ ಕನ್ನಡಪ್ರಭ ಎಲ್ಲ ಪತ್ರಿಕೆಗಳಿಗೆ ನಾನು ಸಣ್ಣ ಕಥೆಗಳನ್ನು ಮತ್ತು ಕವಿತೆಗಳನ್ನು ತುಂಬ ಅನುವಾದ ಮಾಡ್ತಿದ್ದೆ ನಾನು ಆ ಕಾಲದಲ್ಲಿ. ಸಾಮಾನ್ಯ ಉದಯವಾಣಿಯಲ್ಲಿ 100 ಕವಿತೆಗಳನ್ನು ಅನುವಾದ ಮಾಡಿದ್ದೇನೆ. ಅದನ್ನೊಂದು ಸಂಕಲನವಾಗಿ ನಾನು ತಂದಿಲ್ಲ ನಾನು. ಆಮೇಲೆ ಕನ್ನಡದಿಂದ ಇಂಗ್ಲೀಷಿಗೆ ಮಾಡ್ತಿದ್ದೆ ನಾನು ಸಾಕಷ್ಟು. ಡೆಕ್ಕನ್ ಹೆರಾಲ್ಡು, ಡೆಬೋನೇರ್, ಆಮೇಲೆ ಅನಿಕೇತನ, ಇಂಗ್ಲೀಷ್ ಅನಿಕೇತನ, ಇದರಲ್ಲೆಲ್ಲ ನನ್ನ ಕನ್ನಡದಿಂದ ಇಂಗ್ಲೀಷಿಗೆ ಮಾಡಿದಂಥ ಅನುವಾದಗಳು ಪ್ರಕಟ ಆಗಿವೆ. ಈ ರೀತಿ 2 ಭಾಷೆಗೆ ನಾನು ಅನುವಾದ ಮಾಡ್ತಾಯಿದ್ದೆ ನಾನು. ಆಮೇಲೆ ತುಷಾರ ಮತ್ತು ತರಂಗ ಪತ್ರಿಕೆಗಳು, ಮುಖ್ಯವಾಗಿ ತುಷಾರ, ಇದರಲ್ಲಿ ಸುಮಾರು ನಾನು 10-15 ವರ್ಷ ಡಿಕೆ ಮಾರಾನ್, ಆಮೇಲೆ ಜಗತ್ತಿನ ಶ್ರೇಷ್ಠ ಕಥೆಗಳು, ಇದನ್ನೆಲ್ಲ ಅನುವಾದ ಮಾಡಿ ಪ್ರತಿ ತಿಂಗಳು ನನಗೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಅವರು. ಹಾಗಾಗಿ ಸಾಕಷ್ಟು ಅನುವಾದ. ಆಮೇಲೆ ನಾನು ನ್ಯಾಷನಲ್ ಬುಕ್ ಟ್ರಸ್ಟ್ಗೋಸ್ಕರ, ಆಮೇಲೆ ಸಾಹಿತ್ಯ ಅಕಾಡೆಮಿ, ಕುವೆಂಪು ಭಾಷಾ ಭಾರತಿ, ಇವರೆಲ್ಲರಿಗೂ ಕೂಡ ನಾನು ಅನುವಾದಗಳನ್ನು ಮಾಡಿಕೊಟ್ಟಿದ್ದೇನೆ. ಆ ರೀತಿ ಅನುವಾದ ಭಾಳ ಮುಖ್ಯ ಅಂತ ನನಗೆ ಮೊದಲಿಂದನೂ ಇತ್ತು. ಆಮೇಲೆ ಈಗಲೂ ನಾನು ಅನುವಾದದಲ್ಲಿ ಭಾಳ ಮುಖ್ಯವಾಗಿ ನಾನು ಅದನ್ನು ನನ್ನ ಸಾಹಿತ್ಯಿಕ ಕೆಲಸಗಳಲ್ಲಿ ಅದು ಭಾಳ ಮುಖ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇದಕ್ಕೆ ಪೂರಕವಾಗಿ ಸರ್, ಈ ಜಾಗತಿಕ ಭಾಷೆಗಳು ಮತ್ತು ಕನ್ನಡದಂತಹ ಸ್ಥಳೀಯ ಭಾಷೆಗಳ ನಡುವೆ ಈ ಕೊಡುಕೊಳ್ಳುವಿಕೆ ಯಾಕೆ ನಡೀಬೇಕು ಅಂತ ಸರ್, ಅದರ ಮಹತ್ವ ಏನು ಅನ್ನೋದು ಸರ್? ಅಂದರೆ ಈಗ ಅನುವಾದಗಳ ಮೂಲಕವೇ ಎಲ್ಲ ಭಾಷೆ ಮತ್ತು ಸಂಸ್ಕೃತಿಗಳು ಬೆಳೆದದ್ದು. ಈಗ ನಮ್ಮ ಕನ್ನಡದಲ್ಲಿ ಆದಿಕಾವ್ಯ, ಪಂಪ ಭಾರತ, ಕುಮಾರವ್ಯಾಸ, ಇವುಗಳು ಕೂಡ ಒಂದು ಲೆಕ್ಕದಲ್ಲಿ ಅನುವಾದಗಳೇ ತಾನೆ. ನಿಜ, ವ್ಯಾಸರಿಂದ ನಾವು ಪಡೆದದ್ದೇ. ಎಲ್ಲ ಭಾಷೆಗಳು, ಎಲ್ಲ ಭಾರತೀಯ ಭಾಷೆಗಳು ಹಾಗೆ. ಆದರೆ ಮೊದಲು ಅದು ಅನುವಾದ ಅಂತ ಹೇಳ್ತಾ ಇರಲಿಲ್ಲ. ಮೂಲ ಲೇಖಕ್ಕೆ ಯಾರು, ಅನುವಾದಕ್ಕೆ ಯಾರು ಅಂತ ಹಾಕ್ತಿರಲಿಲ್ಲ. ಅಲ್ಲಿ ಬೇರೆ ರೀತಿಯಲ್ಲಿ ಆಗ್ತಿತ್ತು. ಆದರೆ ಕೊಲೋನಿಯಲ್ ಪೀರಿಯಡಿನ ನಂತರ, ಅಂದರೆ ವಸಾಹತುಶಾಹಿಯ ನಂತರ ಇದಕ್ಕೆ ಈ ಮೂಲ ನಿಷ್ಠೆ ಅನ್ನೋದು ಭಾಳ ಒಂದು ಮುಖ್ಯವಾದ ಒಂದು ಪರಿಗಣನೆ ಆಯಿತು ಅನುವಾದದಲ್ಲಿ. ಅಂದರೆ ಅದಕ್ಕೊಂದು ಕಾರಣ ಅಂದರೆ ಬೈಬಲ್. ಆ ಬೈಬಲ್ಗೆಲ್ಲ ಅನುವಾದ ಮಾಡುವಾಗ ಒಂದು ಪದವೂ ಕೂಡ ಅಲ್ಲಿ ಮೂಲಕ್ಕೆ ಸರಿಯಾಗಿರಬೇಕು, ದೇವರ ಮಾತುಗಳಲ್ವ. ಹಾಗಾಗಿ ಅಲ್ಲಿ ಏನು ಬದಲಾವಣೆ ಆಗಬಾರ್ದು. ಸೊ ಅನುವಾದಕ್ಕೆ ಒಂದು ಮೂಲನಿಷ್ಠೆಯ ಪ್ರಶ್ನೆ ಬಂದದ್ದೇ ಬೈಬಲ್ ಅನುವಾದಗಳ ಮೂಲಕ. ಇಲ್ಲಿದ್ರೆ ಮೊದಲು ಏನಿತ್ತಂದರೆ ಮೂಲ ಲೇಖಕನಿಗಿಂತ ಎಷ್ಟು ಭಿನ್ನ ಅನ್ನೋದೇ ಇವನ ಈ ಲೇಖಕನ ಶ್ರೇಷ್ಠತೆ ಅಂತ ಇತ್ತು. ಈಗ ನಮ್ಮ ಭಾರತೀಯ ಪರಂಪರೆಯಲ್ಲಿ ಅದೇ. ಈಗ ವ್ಯಾಸರ ಹಾಗೆ ಬರೆದಿದ್ರೆ ಅವನಿಗೆ ಬೆಲೆ ಇಲ್ಲ. ಇವ ವ್ಯಾಸರಿಗಿಂತ ಹೇಗೆ ಭಿನ್ನ ಅಂತ, ಇವನು ಅದನ್ನು ಹೇಗೆ ಬೇರೆ ತನ್ನದೇ ಆದ ದೃಷ್ಟಿಕೋನದಲ್ಲಿ
ಒಂದು ಕೃಷ್ಣ ಕಥೆಯನ್ನಾಗಿ ಒಂದು ಮತ್ತೆ ನಿರ್ಮಿಸಿದ ಅನ್ನೋದೇ ನಮ್ಮಲ್ಲಿ ಶ್ರೇಷ್ಠತೆಯ ಒಂದು ಮಾನದಂಡ ಆಗಿತ್ತು. ಹೌದು. ಅದು ಮಾತ್ರ ಅಲ್ಲ, ಈ ಗಯಟೆ ಎಲ್ಲ ಹೇಳ್ತಾರೆ, ಅದು ಮೂಲದ ಹಾಗೆ ಇರುವುದೇನು ದೊಡ್ಡ ವಿಷಯ ಅಲ್ಲ ಅಂತ. ಸೊ ಬೇರೆ ರೀತಿಯಾಗಿ ಅದಕ್ಕೆ ತನ್ನ ಸ್ವಂತಿಕೆಯನ್ನು ತೋರಿಸ್ಬೇಕು ಅನ್ನೋದು ಒಂದು ಇತ್ತು, ಅದು ಮೊದಲಿಂದ. ಆ ರೀತಿ ಅನುವಾದಗಳಿಗೆ ಸಂಸ್ಕೃತಿಯನ್ನು ಬೆಳೆಸುವಂಥ ಒಂದು ಭಾಳ ದೊಡ್ಡ ಕೆಲಸ ಇದೆ. ಅದು ಎಲ್ರಿಗೂ ಗೊತ್ತಿದೆ, ಅದು ನಾನು ಮತ್ತೆ ಏನದನ್ನು ಹೇಳಬೇಕಾಗಿ ಇಲ್ಲ. ನಿಮ್ಮ ಪ್ರಶ್ನೆ ಏನಂದರೆ, ಈಗ ಭಾರತೀಯ ಭಾಷೆಗಳಿಗೂ ಸ್ಥಳೀಯ ಭಾಷೆಗಳಿಗೂ ಬೇರೆ ಭಾಷೆಗಳಿಗೆ ಅನುವಾದಗಳಿಗೆ ಈಗ ಏನು ಮಹತ್ವ ಇದೆ ಅಂತ ನೀವು ಕೇಳಿದ್ರಿ. ಹೌದು ಹೌದು ಹೌದು. ಸೊ ಈಗ ಮೊದಲಿನ ಕಾಲದ ಹಾಗಿನ ಒಂದು ಮಹತ್ವ ಇಲ್ಲ, ಯಾಕೆ ಹೆಚ್ಚಿನವರಿಗೆ 1-2 ಭಾಷೆಗಳು ಬರ್ತವೆ. ನಿಜ. ಈಗ ಇಂಗ್ಲೀಷಲ್ಲೇ ಓದ್ಕೊಳ್ಳಿ ಈಗಿನ ಶಿಕ್ಷಣದಿಂದಾಗಿ ಸಾಮಾನ್ಯವಾಗಿ ಮತ್ತೆ ಅಂದರೆ ನಮಗೆ ಅಲ್ಲಿ ಓದಲಿಕ್ಕೆ ಆಗದ ಕಾರಣ ಇಲ್ಲಿ ಅನುವಾದ ಮಾಡಿದ್ದೇವೆ ಅಂತ ಹೇಳುವ ಹಾಗೆ ಇಲ್ಲ. ಆದರೂ ಕೆಲವು ಅನುವಾದ ಆಗ್ತಾಯಿದೆ. ಈಗ ಚೋಮನ ಕರಂಡೆ ಅಂತ ಒಂದು ಆಯಿತು ಅಂತ ಇಟ್ಕೊಳ್ಳಿ, ಚೋಮನ ದುಡಿ ಅನ್ನೋದನ್ನು ಒಂದು ಭಾಷೆಗೆ ಆಯಿತು, ತುಳುವಿಗೆ ಅನುವಾದ ಮಾಡಿದರು. ಈಗ ಅದನ್ನು ಕನ್ನಡದಲ್ಲೇ ಅವರು ಓದಬಲ್ಲವರು, ಯಾಕೆಂದರೆ ಅದು ಕನ್ನಡ ಲಿಪಿಯಲ್ಲೇ ಇದೆ. ಸೊ ಇದು ಆ ಭಾಷೆಯ ಬೆಳವಣಿಗೆಗೆ ಬಹುಶಃ ಪ್ರೇರಕವಾಗಿ ಅದನ್ನು ಅವರು ಮಾಡಿಸಿದ್ದಾರು. ಹೌದು. ಯಾಕೆಂದರೆ ಆ ಭಾಷೆಗೆ ಒಂದು ಸಾಹಿತ್ಯಿಕವಾದ ಒಂದು ಘನತೆ ಬರ್ತದಲ್ವ. ನಿಜ ನಿಜ. ಈಗ ಅಲ್ಲಿ ಚೋಮನ ದುಡಿಗೆ ಏನು ಇದರಿಂದ ಪ್ರಯೋಜನ ಇಲ್ಲದೇ ಇದ್ದರೂ ಕೂಡ, ಯಾಕಂದರೆ ಇದನ್ನು ಓದಬಲ್ಲವರು ಚೋಮನ ದುಡಿಯನ್ನೇ ಓದಬಲ್ಲರು. ಹೌದು ಹೌದು. ಆದರೆ ಈ ಭಾಷೆಯ ಬೆಳವಣಿಗೆಗೆ ಅದು ಅನುವಾದ ಒಂದು ಉಪಯೋಗ ಆಗಬಹುದು ಅಂತ ಅದನ್ನು ಮಾಡಿಸಿದ್ದಾರೆ. ಸೊ ಈ ರೀತಿ ಈಗ ಮೊದಲಿನ ಉದ್ದೇಶಗಳೇ ಬೇರೆ, ಹಿಂದೆದ್ದು ಕೊಲೋನಿಯಲ್ ಪೀರಿಯಡಿನ ಉದ್ದೇಶಗಳೇ ಬೇರೆ, ಮತ್ತು ಈಗ ವಸಾಹತೋತ್ತರವಾದ ನಮ್ಮ ಕಾಲದ ಈ ಉದ್ದೇಶಗಳೇ ಬೇರೆ ಇರ್ತದೆ. ಅದು ಮತ್ತೆ ಸ್ವಲ್ಪ ದೊಡ್ಡ ಚರ್ಚೆ, ಸ್ವಲ್ಪ ಇನ್ನೂ ತಾತ್ವಿಕವಾದ ಚರ್ಚೆ. ಈಗ ಅಷ್ಟು ಸಾಕು ಅಂತ ಅನಿಸ್ತದೆ. ಅದೇ ಸರ್, ಇದಕ್ಕೆ ಪೂರಕವಾಗಿ ಸರ್ ಆಧುನಿಕ ತಂತ್ರಜ್ಞಾನಗಳ ಅದ್ಭುತ ಬೆಳವಣಿಗೆ ಆಗಿದೆ ಅನ್ನೋದು ನಮಗೆ ಗೊತ್ತು ಸರ್. ಗೂಗಲಿಂದ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಸಾಧ್ಯ ಇದೆ, ಮತ್ತು ಈಗ ಕೃತಕ ಬುದ್ಧಿಮತ್ತೆ ಅಂತವುಗಳು ಬಂದಿದೆ. ಅತ್ಯಂತ ಸುಲಭವಾಗಿ ಮತ್ತು ಯಾವುದೇ ಭಾಷೆಗೆ ಅನುವಾದದ ಕಾರ್ಯ ವೇಗವಾಗಿ ಆಗುವಂತಹ ಸ್ಥಿತಿಯಲ್ಲಿ ನಾವಿದ್ದೇವೆ. ಈ ಸಂದರ್ಭದಲ್ಲಿ ಅನುವಾದ ಮತ್ತು ಅನುವಾದಕನ ಅವನ ಪಾತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಇದು ಒಳ್ಳೆಯ ಸಾಮಯಿಕವಾದ ಪ್ರಶ್ನೆ. ಇದು ಈ ಯಾಂತ್ರಿಕ ಅನುವಾದ ಇದೆಯಲ್ಲ, ಇದು ಮನುಷ್ಯ ಮಾಡಿದ ಅನುವಾದಕ್ಕೆ ಇನ್ನೂ ಕೂಡ ಸರಿಸಾಟಿ ಆಗುವುದಿಲ್ಲ. ಇದಕ್ಕೆ ಏನು ಅಂತ ಹೇಳ್ತೀವಿ, ಯಾಕಂದರೆ ಭಾಷೆ ಅನ್ನೋದು ಅಷ್ಟು ಸುಲಭದ ಒಂದು ವಿಷಯ ಅಲ್ಲ, ಅದು ಯಾಂತ್ರಿಕವಾಗಿ ಮಾಡಬಲ್ಲಂಥ ಒಂದು ವಿಷಯ ಅಲ್ಲ ಅದು. ಈಗ ಭಾಷೆ ಅನ್ನೋದಕ್ಕೆ ರಿಜಿಸ್ಟರ್ ಅಂತ ಇರ್ತದೆ, ಕೊಲೋಕೇಶನ್ ಅಂತ ಇರ್ತದೆ, ಧ್ವನಿ, ಭಾವ ಇತ್ಯಾದಿ ಹಲವು ಸೂಕ್ಷ್ಮಗಳಿರ್ತವೆ ಒಂದು ಭಾಷೆ ಒಂದು ಪದವನ್ನು ಬಳಸುವಾಗ. ಅಂದರೆ ಅದು ಒಂದು ತ್ರಿಕೋನ. ಅದು ಈಗ ಒಂದು ಮಾತು ಅರ್ಥ ಆಗಬೇಕಾದ್ರೆ ಒಂದು ಹೇಳುವವನು, ಆಮೇಲೆ ಕೇಳುವವನು, ಮತ್ತು ಅದಕ್ಕೊಂದು ಸಂದರ್ಭ, ಈ ತ್ರಿಕೋನದ ಒಳಗೆ ಅದು ಕೆಲಸ ಮಾಡೋದು. ಒಂದು ವಾಕ್ಯವನ್ನು ನೀವು ಗ್ರಹಿಸಬೇಕಾದ್ರೆ ಅದರಲ್ಲಿ ಹೇಳುವವ ಯಾರು, ಕೇಳುವವ ಯಾರು, ಮತ್ತು ಆ ಸಂದರ್ಭ ಯಾವುದು, ಈ ಮೂರನ್ನು ಒಟ್ಟಿಗೆ ಮಾತ್ರ ನಿಮಗೆ ಅರ್ಥ ಆಗೋದು. ಸೊ ಯಂತ್ರಕ್ಕೆ ಇನ್ನೂ ಕೂಡ ಅದು ಅರ್ಥ ಆಗೋದಿಲ್ಲ. ನೀವು ಬೇಕಾದ್ರೆ ಕೆಲವು ಉದಾಹರಣೆಗಳನ್ನು ಹೇಳ್ಬೋದು ಸಾಕಷ್ಟು. ಅಂದರೆ ನನ್ನ ನಿಲುವು ಮತ್ತು ಅನುಭವ ಕೂಡ ಅಷ್ಟೇ. ಏನಂತ ಹೇಳಿದರೆ, ಈ ಗೂಗಲ್ ಟ್ರಾನ್ಸ್ಲೇಷನ್ ಇದೆಯಲ್ಲ, ಅದು ಇನ್ನೂ ಕೂಡ ಮಾನವ ಮಾಡಿದ ಅನುವಾದದಷ್ಟು ಶಕ್ತಿಯುತವಾಗಿ, ಸಮರ್ಪಕವಾಗಿ ಮತ್ತು ಯಥಾವತ್ತಾಗಿ ಇನ್ನೂ ಕೂಡ ಬರಲಿಕ್ಕೆ ಶುರುವಾಗಿಲ್ಲ, ಮುಂದೆ ಗೊತ್ತಿಲ್ಲ. ಆದರೆ ಇದೆಲ್ಲ ಫೀಡ್ ಮಾಡಬೇಕು. ಈಗ ಒಂದು ಕೊಲೋಕೇಶನ್ನು, ಈಗ ಕೊಲೋಕೇಶನ್, ಧ್ವನಿ, ಇದನ್ನೆಲ್ಲ ಮನುಷ್ಯ ಮಾತ್ರ ಅರ್ಥ ಮಾಡ್ಕೊಳ್ಬೋದು ಅಂತ ನನಗೆ ಕಾಣ್ತದೆ. ಈಗ ಉದಾಹರಣೆಗೆ ತಿಳ್ಕೊಳ್ಳಿ, ಅವನು ತನ್ನ ಪತ್ನಿಯ ಜೊತೆಗೆ ಅವನು ಹೋಟೆಲಲ್ಲಿ ಇದ್ದ ಅಂತ ಇಟ್ಟಿದ್ರೆ, ಪತ್ನಿ ಒಂದು ಇನ್ವರ್ಟೆಡ್ ಕೊಮ ಹಾಕಿದರೆ, ಆಗ ಅದು ಯಾವ ಅರ್ಥದಲ್ಲಿ, ಆ ಅರ್ಥದಲ್ಲಿ ಅವ ಹೇಳಿರ್ಬೋದು ಅಂತ ಅರ್ಥ ಆಗಬೇಕಾದ್ರೆ ಅಲ್ಲಿ ಆ ಸಂದರ್ಭದಲ್ಲಿ ಅದಕ್ಕೆ ಅವ ಹೇಳಿದವ ಯಾರು, ಯಾವ ಸಂದರ್ಭ ಯಾರು, ಇದೆಲ್ಲ ಗೊತ್ತಿರಿ. ಯಂತ್ರಕ್ಕೆ ಅದೆಲ್ಲ ಗೊತ್ತಾಗೋದಿಲ್ಲಲ್ಲ. ಅದು ಅರ್ಥ ಮಾಡ್ಕೊಳ್ಳೋದು ಬೇರೆ. ವೈಫ್ ಅಂದರೆ ಹಾಗೇ ತಿಳ್ಕೊಂಡಿರ್ತದೆ. ಆದರೆ ಇಲ್ಲಿ ಹೇಳುವ ಇನ್ಯಾವ ಅರ್ಥದಲ್ಲಿ, ಇನ್ಯಾವುದೋ ಹೆಂಗಸನ್ನು ನಾವು ಕರ್ಕೊಂಡು ಹೋಗಿದ್ದಂಥ ಅರ್ಥದಲ್ಲಿ ಹೇಳಿರ್ಬೋದು. ಅದೆಲ್ಲವನ್ನು ಕೂಡ ಯಂತ್ರವನ್ನು ಗ್ರಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದುವರೆಗೆ ಸ್ಮೃತಿ ಧ್ವನಿ, ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರದಲ್ಲಿ ಹೆಸರಾಂತ ಸಾಹಿತಿಗಳು, ಸೃಜನಶೀಲ ಲೇಖಕರು ಹಾಗೂ ವಿದ್ವಾಂಸರಾದ ಡಾಕ್ಟರ್ ಬಿ ಜನಾರ್ದನ ಭಟ್ ಅವರೊಂದಿಗೆ ಡಾಕ್ಟರ್ ರವಿಶಂಕರ್ ಜಿಕೆ ಅವರು ನಡೆಸಿಕೊಟ್ಟ ಮಾತುಕತೆಯ 5ನೇ ಭಾಗ ಆಲಿಸಿದಿರಿ. ಇದು ಇಂದಿನ ಸ್ಮೃತಿ ಧ್ವನಿ. ಮುಂದಿನ ಸ್ಮೃತಿ ಧ್ವನಿಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.